ಹರಿಹರ ತಾಲೂಕು ದಾವಣಗೆರೆ ಜಿಲ್ಲಾ ಬಾನಳ್ಳಿ ಸರ್ ನಾವು ನಮ್ದೊಂದು ಗ್ರೂಪ್ ಐತೆ ಸರ್ ಭಂಡಾರದೊಡೆ ಅಂತ. ನಾವು ಭಂಡಾರದೊಡೆ ಗ್ರೂಪ್ನಾಗ ಒಂದು ಸ್ವಲ್ಪ ಚಿಕ್ಕ ಮಂದಿ 80 ಹುಡ್ರದಾವ ಸರ್. 80 ಹುಡ್ರಿಂದ ಒಂದು ಪ್ರೀತಿಯಿಂದ ಒಂದು ಕುರಿ ಸಾಕ್ಯಂದಿರ್ತಾವೆ ಸರ್ ಹುಡ್ರು ನಡೀವಿ ಭಂಡಾರದೊಡೆ ಗ್ರೂಪಿಂದ. ನಮ್ಮ ಹೆಸರು ಪ್ರವೀಣ್ ಕುಮಾರ್ ಅಂತ ಸರ್. ನಮ್ಮ ಹುಡುಗನ ಹೆಸರು ಪ್ರವೀಣ್ ಕುಮಾರ್ ಅಂತ ಸರ್. ಸಚಿನ್ ಗುರುರಾಜ್ ಅಂತ ಸರ್. ನಮ್ಮ ಅಣ್ಣ ಕಿರಣ್ ಸರ್. ನಾವು ಕಣ ಎಷ್ಟು ದೂರ ಇರಲಿ ಸರ್, ಕಣ ಆಡ್ಯಾಡ್ತಾವೆ ಸರ್. ನಾವು ಕಣಕ್ಕಾಗಲಿ ಒಂದು ಮರಿ ಭಂಡಾರದೊಡೆ ವತಿಯಿಂದ ಒಂದು ಮರಿ ಇದ್ದಾವೆ ಸರ್. ನಮಗೆ ನಾವು ಯಾವ ಸಾಕಿರೋ ಗ್ರೂಪ್ ವತಿಯಿಂದ ಒಂದು ಮರಿ ಸಾಕ್ಯ ಸಾಕ್ತಾವೆ ಸರ್. ಈಗ ಮನೆಯಾಗ ಆಲ್ರೆಡಿ ಮೊದಲಿಂದ ಒಂದು ಭಂಡಾರದೊಡೆ ಅಂತ ಎಂಟಲ್ ಐತೆ ಸರ್ ನಮ್ಮದು. ಮನ್ಯಾಗ ಐತೆ ಸರ್. ಅದು ಈಗ ಕಣ ಬಿಟ್ಟರೆ ಎಲ್ಲಿ ಆಡಿಸಿಲ್ಲ ಸರ್ ನಾವು. ಅದು ಸ್ವಲ್ಪ ಮೊನ್ನೆ ಫೇಲ್ ಆಗಿತ್ತು ಸರ್ ಮರಿ ಆಡ್ತಿದ್ದು. ಅದನ್ನ ಎಲ್ಲಿ ಹಾಕಿದ್ದು ಸರ್. ಇದು ಮೊನ್ನೆ ತಗೊಂಬ ಸರ್. ಇದನ್ನ 21 ಸಾವಿರ ತಗೊಂಬಂದಿ ಸರ್ ಮರಿ ಕುರಿನ. ಈಗ ಈ ಕಣ ಫಸ್ಟ್ ಕಣ ಹಾಕಿದ್ದು ಸರ್. ಇವತ್ತು ಚೆಕ್ ಮಾಡೋಕ್ಕಂತ ಹಾಕಿದ್ವಿ ಸರ್. ಇವತ್ತು 4ನೇ ರೌಂಡಿಗೆ 54 ಕೊಡ್ತಾ ಪೈಪೋಟಿ ಮಾಡ್ಯಾರ ಸರ್. ಒಂದು ಮರಿ ಮೇಲೆ ಭಂಡಾರದೊಡೆ ಮರಿ ಅಂತ ಸರ್. ಇದು ಬಾನಳ್ಳಿ ಸರ್. ಭಾಳ ರೇಡಿಯಾಗೆ ಸರ್ ಮರಿ ಇವತ್ತು ಪ್ರೀತಿಯಿಂದ ಸಾಕ್ತಾವೆ ಸರ್. ನಾವು ಒಂದು 80 ಹುಡ್ರದಾವೆ ಸರ್. ನಾವು ಚಿಕಮ್ಮಿ ಒಂದು ಗ್ರೂಪ್ ಐತೆ ಸರ್ ನಮ್ಮದು. ಈಗ ನಾವು ಎಲ್ಲಿಗಾರ ಹೋದ್ರೆ ನಾವು ಫೋನ್ ಮಾಡಿದ್ರೆ ನಮ್ಮ ಹುಡ್ರು ಬಂದು ಚೆನ್ನಾಗಿ ಮೇಯಿಸ್ತಾರೆ. ಒಬ್ಬರ ತೆಬಡಿಗೆ ಬಿಡ್ತಾರೆ ಸರ್ ನಮ್ಮ ಮರಿಗಳಿಗೆ. ಗ್ರೂಪ್ ವತಿಯಿಂದ ಒಂದು ಅದಾವೆ ಸರ್ ನಮ್ಮ ಮರಿಗಳು. ಒಂದು 6ರಿಂದ 7 ಮರಿಗಳು ಅದಾವೆ ಸರ್. 2 ಮರಿ ಕುರಿ 8 ಐತೆ ಸರ್. ಈಗ ಪ್ರೀತಿಯಿಂದ ಸಾಕ್ತಾರೆ ಸರ್. ಒಬ್ಬರ ತೆಬಡಿಗೆ ಬಿದ್ದಾಡ್ತಾರೆ ಸರ್ ನಮ್ಮ ಹುಡ್ರು. ಈಗ ಯಾರಿಗಾರ ನಾವು ಎಲ್ಲಿರ ದೂರ ಹೋಗಿರ್ತಾರೆ ಯಾರೋ ಒಬ್ಬರು ನಮ್ಮ ಹುಡ್ರಿಗೆ ಹೇಳಿದ್ರೆ ಸಾಕು ಸರ್, ಅವರು ಬರ್ತಾರೆ ಸರ್. ಈಗ ಒಂದು 2 ವರ್ಷ ಆಯ್ತು ಸರ್. ನಮ್ಮ ಒಂದು 2 ವರ್ಷದಿಂದ ನಮಗೆ ಹಿಂಗೆ ಕಣ ಇಲ್ಲೇ ಅಕ್ಕಪಕ್ಕ ನಮ್ಮ ಹಳ್ಳಿಯಲ್ಲಿ ನೋಡೋಕೆ ಇದ್ದೀವಿ ಸರ್ ನಾವು. ಹಿಂಗೆ ನಮ್ಮ ಜೊತೆಗೆ ಇದ್ದಗಳು ಫ್ರೆಂಡ್ಗಳು ಅವರು ಕಣವು ಕಟ್ಟಬೇಕಲ್ಲ ಒಂದು ಮರಿ ಕಟ್ಟಬೇಕು. ಗ್ರೂಪ್ ರೀತಿಯಿಂದ ಒಂದು ಮರಿ ಕಟ್ಟಲೇಬೇಕಂತ ಒಂದು ಇದು ಮಾಡೋರು ಸರ್ ನಾವು. ಅವಾಗ ಹುಡ್ರು ಮಾತಾಡ್ಕೊಂಡು ಎಲ್ಲ ಹುಡ್ರು ಫ್ರೆಂಡ್ಸ್ ಎಲ್ಲ ಕುಡಿಸ್ಕೊಂಡು ಮಾತಾಡ್ಸ್ಕೊಂಡು ಅವಾಗ ಒಂದು ಮರಿ ಸಾಕಿದ್ದು ಸರ್ ಸಣ್ಣದ. ಅವಾಗ ಆ ಮರಿನೇ ಹಂಗೆ ಹೆಸರು ಮಾಸ್ ನಾಲ್ಕಲ್ಲಾಗ ಭಂಡಾರದೊಡೆ ಅಂತ ನಮ್ಮ ಸೈಡ್ ಭಾಳ ಹೆಸರು ಮಾಡಿತ್ತು. ಅದು ಈಗ 8 ಐತೆ ಸರ್. ಅದು ಸ್ವಲ್ಪ ಆಟ ಡೌನ್ ಆಗ್ಯದ ಸರ್. ಈಗ ಇದು ಬನ್ನ ಸರ್. ಈಗ ಮತ್ತೆ ಮರಿ ಕುರಿ ಈಗ ಮರಿ ಕುರಿಯಿಂದ ಮತ್ತೆ ಒಂದು ಚೆನ್ನಾಗಿ ಗ್ರೂಪ್ ಚೆನ್ನಾಗಿ ಇಂಪ್ರೂವ್ ಐತೆ ಸರ್ ನಮ್ಮದು. ಇದು ಇಲ್ಲೇ ನಮ್ಮ ಪಕ್ಕದಲ್ಲಿ ಬಳ್ಳುಡಿ ಅಂತ ಸರ್. ಹರಿಹರ ತಾಲೂಕು ದಾವಣಗೆರೆ ಜಿಲ್ಲೆ ಬಳ್ಳುಡಿ ಸರ್ ಮರಿ. ಇದು 21 ಸಾವಿರ ಕೊಡ್ತಾವೆ ಸರ್. 21 ಸಾವಿರ ಕೊಡ್ತಾವೆ ಸರ್. ಇದಕ್ಕೆ ಬೆಳಗ್ಗೆ 1 ಲೀಟ್ರ್ ಹಾಳು ಎಳ್ಮಟ್ಟಿ. ಈಗ ಮರಿ ಕುರಿಗೆ ಸರ್ 1 kg ಉಳ್ಳಿ, ಒಂದು 1/4 kg ಶೇಂಗಾಕಾಳು, ಒಂದು ಸೋಯಾಬೀನ್ ಅಂತ ಬರುತ್ತೆ ಅದೊಂದು 1/4 kg ಓಸು ನೆನೆ ಹಾಕಿ ಬೆಳಗ್ಗೆ ಮುಂಜಾನೆ ನೆನೆ ಹಾಕಿ ರಾತ್ರಿ ತಿನ್ನಿಸ್ತಾವೆ ಸರ್. ಇದಕ್ಕೆ ಮಾತ್ರ ರಾತ್ರಿ ನೈಟ್ ಹಾಲು ಹಾಕ್ತಾವೆ ಸರ್. ನಾವು ಬೆಳಗ್ಗೆ ಮೇವು ತುರಿಕೆ ನಮ್ಮ ಕೆಲಸಕ್ಕೆ ಹೋಗ್ತಾವೆ ಸರ್ ನಾವು. ಮತ್ತೆ ಬಂದು ರಾತ್ರಿ ಮೇಯ್ಸೋದು. ತಡ್ಸಕಣದಲ್ಲಿ ನಾವು ಏನೋ ಮನೆ ಆಡ್ತು ಅಂತ ತಿಳ್ಕೊಂಡು ಸರ್. ಭಾಳ ಚೆನ್ನಾಗಿ ಆಡಿಸ್ತೇವೆ ಇವತ್ತಿನ ಆಟ. ನಮಗೆ ಕಣ ಹೊಡೆಯೋದಕ್ಕಿಂತ ಭಾರಿ ದೊಡ್ಡ ಕ್ರೇಜ್ ಖುಷಿ ಆಗ್ತದೆ ಇವತ್ತು. ಕಣ ಹೊಡೆದಕ್ಕಿಂತ ಹೆಚ್ಚಾಗ್ತದೆ ಇವತ್ತಿನ ಕಣ ಆಡಿದ್ದದು ಭಾರಿ ಚೆನ್ನಾಗಿ ಆಡಿಸ್ತೇವೆ ಇವತ್ತು. ಒಂದು ಇದು ಮರಿ ಕುರಿಯಲ್ಲಿ ಒಂದು ಮರಿ ಮೇಲೆ ಮೊದಲಿಗೆ 2 ಪಡಿಬಿಟ್ಟಿರುತ್ತೆ. 2ನೇ ರೌಂಡ್ ಒಂದು 15 ಬರ್ತಾ. 3ನೇ ರೌಂಡ್ ಮರಿ ಮೇಲೆ 54 ಕೊಡ್ತಾ ಪೈಪೋಟಿ ಮಾಡಿ ಸರ್. ಇದು ಒಡೆಯ ಗ್ರೂಪ್ ವತಿಯಿಂದ ತಂದಿದ್ದೀವಿ ಸರ್. ನಮ್ಮಲ್ಲಿ ಸುಮಾರು ಒಂದು 80 ಹುಡ್ರದಾವೆ. ಯಾಕಂದರೆ ಒಂದೇ ತೀರ್ಮಾನ ಒಂದೇ ನ್ಯಾಯ ನಮ್ಮ ಊರಲ್ಲಿ. ಆ ಹುಡ್ರು ಇದರಿಂದನೇ ಇದು ಮರಿ ಉಳಿದಿರೋದು. ನಮಗೆ ಕನಿಷ್ಠ ಒಂದು 2 ವರ್ಷದಿಂದ ಕುರಿ ಫೀಲ್ಡ್ನೇ ಬಂದ್ವಿ. ನಾವು ರೈತಾಪಿ ವರ್ಗದಾರ ಸರ್. ಆದರೆ ನಮ್ಮ ಹಿಂದೆ ಕಟ್ತಿದ್ವಿ ಅಂದರೆ ಮನೆಗೆ ಊರೆಲ್ಲ ಆಡಿಸಿ ಹಬ್ಬದಲ್ಲೇ ಕಡಿತಾ ಬೆಳೆಸುತ್ತಿದ್ವಿ. ಅದು ನಮ್ದು ಇನ್ನೊಂದು ಭಂಡಾರದೊಡೆ ಅಂತ ದೊಡ್ಡ ಮರಿ ಇದೆ ಈಗ 8 ಅದರಿಂದ ನಮಗೆ ಫುಲ್ ಫೀಲ್ಡ್ನಾಗೆ ಚಾಲ್ತಿ ಆದ್ವಿ. ಈ ಮರಿ ಮಾತ್ರ ಭಾಳ ಚೆನ್ನಾಗಿ ಆಡ್ತು ಸರ್. ನಾವು ಇಷ್ಟೊಂದು ನಿರೀಕ್ಷೆ ಮಾಡಿದ್ದಲ್ಲ. ಒಳ್ಳೆ ಖುಷಿ ಕೊಡ್ತು. ಇದೇ ಥರ ಮರಿಗಳು ಭಾಳ ಅದ ಸರ್. ನಮ್ಮವು ಒಂದು 8-10 ಮರಿ ಹಾಕವೆ. ಏನು ಹೆಸರು ಯಾವ ಮರಿ ಬಂದರೂ ನಮ್ಮ ಹುಡ್ರು ಒಡೆಯ ಬಾಯ್ಸಿಂದನೇ ಆಡ್ಸೋದು. ಆಮೇಲೆ ಬರೀ ಒಡೆಯ ಬಾಯ್ಸ್ ಅಂದರೆ ಇದು ಕುರಿ ಫೀಲ್ಡಿಂದ ಹಿಡಿದು ಎಲ್ಲದ್ರಾಗೂ ಅದರ ಸರ್. ಎಲ್ಲ ಅದೊಂದು ಯೂನಿಟ್ ಇದೆ. ಆ ಗ್ರೂಪ್ನಿಂದನೇ ನಾವು ಎಲ್ಲ ಕಾರ್ಯಕ್ರಮಗಳಲ್ಲಿ ಮಾಡೋದು, ಊರಲ್ಲಿ ಏನಾಗಲಿ ಆಯೋಜನೆ ಮಾಡೋದು ಅದೇ ಗ್ರೂಪ್ನಿಂದ. ಹಂಗಾಗಿ ಅದರಲ್ಲಿ ಇದೊಂದು ಕುರಿ ಫೀಲ್ಡ್ ಅಂತ ಕುರಿನೂ ಮೇಯಿಸುತ್ತೆ ಸರ್. ನಮ್ಮದು ಅದೇ ಕೇಳ್ತಾ ಇದಾರೆ ಸರ್. ಇಲ್ಲೇ ಕೇಳಿದರು, ಅಲ್ಲೇ ಊರಲ್ಲಿ ಕೇಳಿದರು. ಆಮೇಲೆ ಒಳ್ಳೆ ಚೆನ್ನಾಗಿ ಆಡ್ತಿದೆ ಅಂತ ಎಲ್ಲರೂ ಅಲ್ಲೇ ಅಕ್ಕಪಕ್ಕದ ಊರವರು, ಹರಿಹರವ್ರು, ದಾವಣಗೆರೆಯವರು ಬಂದಿದ್ದರು. ನಾವು ಕೊಡಲ್ಲ ಸರ್. ಅಂದರೆ ನಮಗೆ ಒಂದು ಕ್ರೇಜ್ ಮರಿ ಆಡ್ತಾ ಇದೆ ಇರಬೇಕು. ಏನೆಲ್ಲ ನಮ್ಮ ಹುಡ್ರು ಭಾಳ ಅದಾವ. ಅತ್ತಿತ್ತ ಸುತ್ತರ ಬದಲೇ ಕುರಿ ಮೇಯ್ಸಿ ಅಂತ ಇರ್ತಾರೆ ಮನೆ ಹತ್ರ. ಆಮೇಲೆ ಬೇಡ ಬಿಟ್ಟು ಏನು ಮಾಡೋದಿಲ್ಲ. ಇದೊಂದು ಇದ್ರೆ ಏನೇ ಕೈಯ 4 ರೂಪಾಯಿ ರೊಕ್ಕಿದ್ರು ಇದಕ್ಕೆ ಇನ್ವೆಸ್ಟ್ ಮಾಡ್ತಾರೆ. ಬೇರೆ ಕೆಟ್ಟ ಚಟಗಳಿಗೆ ಹೋಗೋದಿಲ್ಲ. ಈಗ 10 ರೂಪಾಯಿ ಇದ್ದರು ಇನ್ನು 2 ರೂಪಾಯಿ ಹಾಕಿ ಮಟ್ಟಿ ತಂದು ಅದು ಮಾಡ್ತಾ ಒಂಥರ ಸಣ್ಣ ಹುಡ್ರಿಂದನೂ ಬೆಳೆಸ್ಯಾರ. ಇದನ್ನ ನಾವು ತಂದು 1 ತಿಂಗಳ ಸರ್. ಇದೊಂದು 8 ತಿಂಗಳು ಮರಿ ಅಷ್ಟೇ. ಒಳ್ಳೆ ಆಟ ಇದೆ, ಹಿಡ್ಕೋಬೇಕಂತ ಇದೆ. ನಾವು ಕೊಡ್ತೀವಿ ಅಂದರೂ ನಮ್ಮ ಹುಡ್ರು ಬಿಡಲ್ಲ, ಇರೋಬೇಕಂತ ಒಡೆಯ ಬಾಯ್ಸ್ ಗ್ರೂಪಿಂದ ಮರಿಗಳಿದಾವೆ. ಇನ್ನು 2 4 8 ಇವೆಲ್ಲ ಅದಾವೆ ಸರ್. ಆದರೆ ಇವತ್ತು ಇದೊಂದು ಮರಿನ ಈ ಕಣಕ್ಕೆ ಹಾಕಿದ್ವಿ ಸರ್. ಒಳ್ಳೆ ಆಟ ಆಯಿತು, ಖುಷಿ ಆಯಿತು. ಅದು ಅವನಿಗೆ ಸರ್
ಬಿಟ್ಟರೆ ನಮ್ಮ ಹುಡ್ರಿಗೆ ಎಲ್ಲರಿಗೂ ಅಡ್ಜಸ್ಟ್ ಇದೆ ಸರ್. ಸ್ವಲ್ಪ ಸಿಟ್ಟಿನ ಸ್ವಭಾವ ಅಂದರೆ ಸುಮ್ಮನಿರುತ್ತೆ, ಸ್ವಲ್ಪ ಯಾವಾಗಾರ ರ್ಯಾಶ್ ಜಾಸ್ತಿ, ಬಿಡೋ ಹೊತ್ತಿನೇ ಸ್ವಲ್ಪ ಹುಷಾರಿ ಬಿಡಬೇಕು. ಸ್ವಲ್ಪ ಲೇಟಾಗಿ ಬಿಟ್ಟು ಅಂದರೆ ನಮಗೆ ಹೊಡೆಯುತ್ತೆ. ಆಮೇಲೆ ಒಳ್ಳೆ ಗುಣ, ಮನೆಗೆಲ್ಲ ಹಾಕಿದ ಮೇವು ತಿಂತೈತಿ, ಮೇಷೆ ಎಲ್ಲ ತಿಂತೈತಿ. ನಮ್ಮ ದೊಡ್ಡ ಮರಿ ಪಕ್ಕಕ್ಕೆ ಇರುತ್ತೆ. ಒಟ್ಟು ತಾಳ್ಮೆ ಇರುತ್ತೆ ಮನೆಯಲ್ಲೆಲ್ಲ. ಇದು ಪಕ್ಕ ಜವರಿ ಸರ್, ಜವರಿ ಜಾತಿ ಮರಿ. ಹಣೆ ಚಿಕ್ಕಿ ಅಂತಾರೆ. ಇದು ಹಣೆ ಬಟ್ಟೆ ಇರೋದ್ರಿಂದ ಫುಲ್ಲು ಜವರಿ ಮರಿನೇ ಇದು. ಇದು ಒಳ್ಳೆ ಮರಿ. ಈಗ ಹಾಲು ತತ್ತಿ ಎಲ್ಲ ಬಿಡೋದ್ರಿಂದ ಮತ್ತೊಂದು ಶೈನಿಂಗ್ ಆಗಿದೆ ಸರ್. ಮೊದಲೇ ಸ್ವಲ್ಪ ವೀಕ್ ಇತ್ತು, ಆದರೆ ಈ ದರ್ಶಪುಷ್ಟನೇ ಇತ್ತು, ಈ ಫಿಟ್ ಇದ್ದಿದ್ದಿಲ್ಲ. ನಾವು ಹಾಲು ಮೊಟ್ಟೆ ತತ್ತಿ ಹುಳಿಕಾಳು ಹಾಕೋದ್ರಿಂದ ಮತ್ತೆ ಚೇಂಜಸ್ ಆಗಿದೆ. ಇದೆಲ್ಲದಕ್ಕೂ ಇನ್ವೆಸ್ಟ್ಮೆಂಟು ನಮ್ಮ ಒಡೆಯ ಹುಡ್ರು ಸರ್, ಒಡೆಯ ಬಾಯ್ಸ್ ಹುಡ್ರೆ ಎಲ್ಲದಕ್ಕೂ. ಇವತ್ತು ಕಣ ಹಾಕಿ ಬಂದ್ರೆ ನಾವು ಕಣಕ್ಕೆ ಹಾಕ್ತಿದ್ದಿಲ್ಲ ಸರ್, ಮರಿ ರೇಸ್ ಇರಲಿ ಅಂತ. ಅವ್ರದ ಓಟು ಇನ್ವೆಸ್ಟ್ಮೆಂಟ್. ಅವರೇ ಎಲ್ಲರೂ ಮನೆಗೆ ನಮ್ಮ ಹುಡ್ರು ಅಂದ್ರೆ ಎಲ್ಲ ಒಂದೇ ಎಲ್ಲ ವಿಷಯದಲ್ಲಿ ಹುಡ್ಕೊಂಡ ಮಾಡೋದು ಸರ್. ಹಂಗಾಗಿ ಇವತ್ತು ಬಂದಿರೋದು ಅವ್ರ ಖರ್ಚಿನಾಗ ರೊಕ್ಕ. ಮರಿಗೆ ಹಾಲು ತತ್ತಿ ಆಗಲಿ ಎಲ್ಲರೂ ಅವ್ರೆ. ಏನಾದರೂ ಒಡೆಯ ಬಾಯ್ಸ್ ಗ್ರೂಪ್ನಿಂದನೇ ಎಲ್ಲ ಸರ್. ಕನ್ನಡ ಮಾತ್ರ ಅಪ್ಪುಟ್ಟಿದ ಆಟ ಸರ್, ಒಳ್ಳೆ ಇಷ್ಟ ಆಯಿತು ಮರಿದು. ನಮ್ಮದು 4 ಕಲ್ಲು ದೊಡ್ಡ ಮರಿ ಇದಲ್ಲ, ಈಗ 8 ಕಲ್ಲು, ಅದರ ಆಟನೇ ಇದು ಕಿತ್ತು ಹಿಡ್ಕೊಂಡಂಗೆ ಆಟ ಸರ್. ಅದು ಒಳ್ಳೆ ಹೆಸರು ತಂದು ಕೊಡ್ತು. ನಾವು ಒಟ್ಟು ಕುರಿಫೀಲ್ಡ್ನಾಗ ಇದ್ದಿದ್ರು ಸರ್. ಇವು ಬಂದಮೇಲೆ ಆ ದೊಡ್ಡ ಮರಿ ಬಂದಮೇಲೆ ಕ್ರೇಜ್ ಹುಡ್ತು. ಅದರ ಹೆಸರು ಇದು ಉಳಿಸತೈತಿ ಅನ್ನೋದು ಒಂದು ಭರವಸೆ ಇತ್ತು. ಆಮೇಲೆ ಕೊನೆ ನಮ್ಮ ಹೆಸರು, ಆಮೇಲೆ ನಮ್ದು ಒಡೆಯ ಬಾಯ್ಸ್ ಹುಡ್ರ ಹೆಸರು, ಎಲ್ಲದಕ್ಕೂ ಇದೇ ಒಂದು ಕ್ರೇಜ್. ಇದು ಚೆನ್ನಾಗಿ ಖುಷಿ ಅನ್ಸುತ್ತೆ. ನಾವು ಇದು ಆದಷ್ಟು ಭಾಳ ದಿವಸ ಹಿಡಿಯೋಕೆ ಆಗ್ತೀವಿ. ಸೋತಕ್ಕೆ ಇದೆಯಲ್ಲ ಸರ್, ನಾವು ಹಿಡ್ಕೊಂಡು ಅವಶ್ಯ. ಇದೇನು ಸೋಲು ಒಪ್ಪಿಗೆನಲ್ಲ, ಸಾವು ಸೋಲು ಎರಡು ಒಂದೇ ಅಂತೈತಿ. ಒಂದು ಮರಿ ಮಾತ್ರ ಸುಲಭ ಬಗ್ಗಲ್ಲ. ನಾವು ಜಿದ್ನೇರಲ್ಲ ಸರ್, ನಮ್ಮದು ಒಂದು ಫೀಲ್ಡ್ ಅಲ್ಲ. ಈಗ ನಮ್ಮಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇದು ಇರ್ತೈತೆ ಒಡೆಯ ಬಾಯ್ಸ್ ಅಂದರೆ. ಆಮೇಲೆ ಓದೋ ಹುಡ್ರು ಇದ್ದಾವೆ, ಅದು ಎಲ್ಲದೂ ಸೇರ್ಕೊಂಡಿದೆ ಸರ್. ಆಮೇಲೆ ಓದೋ ಹುಡ್ರು ಅದಾವೆ, ರೈತರು ಅದಾವೆ, ಹೊಲ ಮನೆ ಮಾಡೋರು ಅದಾವೆ. ಎಲ್ಲರಿಗೂ ನಾವು ಏನಪ್ಪ ಆದರ್ಶ ನಮ್ದೊಂದು ಗ್ರೂಪ್ ಏನಂದ್ರೆ ಓಟ್ರು ಯೂನಿಟ್ನಿಂದ ಬೆಳಿಬೇಕು. ಒಂದು ಸಮಾಜದಾಗ ನಾವು ಬೆಳೆದು 4 ಜನಕ್ಕೆ ಸ್ಫೂರ್ತಿ ಆಗ್ಬೇಕು ಅನ್ನೋದು ಅಷ್ಟೇ ಉದ್ದೇಶ. ಜಿದ್ದು ಪದ್ದು ಇಲ್ಲ, ಆದರೆ ಜಿದ್ದು ನೆಡ್ಸೋರು ಅವ್ರು ನೆಡ್ಸಲ್ಲ ಸರ್. ನಾವೇನಾದ್ರೂ ಕನ್ನಡ ಆಡ್ಸ್ರಪ್ಪ ನಿಮಗೆ ಮರಿ, ಯಾಕಂದರೆ ಬಾಯಿಲದ ಪ್ರಾಣಿಗಳು ಇವ ಮೇಲೆ ಏನು ತೋರಿಸಬಾರ್ದು ಸರ್. ಮೂಕ ಪ್ರಾಣಿಗಳು ನಾವು ಮೇಯಿಸ್ಬೇಕು, ಆಡ್ತವೆ 4 ದಿನ ಖುಷಿ. ಅದರಿಂದ ನಾವು ಅನ್ನ ಉಣ್ತೇವೆ, ಖುಷಿ ನೋಡ್ಕೋಬೇಕು ಅಷ್ಟೇ ಸರ್. ಏನೆಲ್ಲ ನಮ್ಮರ ಇವರು ತಮ್ಮರು ಸರ್, ತಮ್ಮರ ಅಣ್ಣರು. ಆದರೆ ಇವನು ಒಬ್ಬ ತಮ್ಮದಂಗೆ ಸರ್, ಬೇರೆ ಏನಲ್ಲ. ಇವ್ರನ್ನ ಹೆಂಗೆ ಸಾಕ್ತಾವ ಅವರಲ್ಲಿ ಇವನು ಹಂಗೆ ಸಾಕ್ತಾವೆ ಸರ್. ಬರ್ತೀವಿ ಸರ್. ನಮ್ಮ ಮರಿ ಇದ್ರೆ ಅಷ್ಟೇ ಆಗ್ತೀವಿ ಸರ್. ಯಾಕಂದರೆ ನಮಗೆ ಹೊಲ್ಮನೆ ರೈತರ ಕೆಲಸಗಳು ಸರ್. ಡೈಲಿ ಮತ್ತು ರೈತಾಪಿ ಕೆಲಸ ಮುಗಿಸಿ ಮರಿ ಮೇಯಿಸಿಟ್ಟಿಗೆ ಸಾಕಾಗಿರ್ತವೆ. ಆಮೇಲೆ ಮತ್ತು ದಿನನಿತ್ಯ ಕಾರ್ಯಕ್ರಮಗಳು ಮುಗಿಸ್ಕೊಂಡು ಇರ್ತೀವಿ ಸರಿ. ನೈಟ್ 11:30 ಆದ್ರೂ ಮೇಯಿಸುತ್ತೆ ಸರ್. ಹುಡ್ರದ ಎಲ್ಲ ಜವಾಬ್ದಾರಿ.